ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರ ನೋಡೋಣ. ಸೊ ಇದು ಬಂದ್ಬಿಟ್ಟು ಮಾಡಲ್ ಕ್ವೆಶ್ಚನ್ ಪೇಪರು. ಇಲ್ಲಿರೋ ಪ್ರತಿಯೊಂದು ಕ್ವೆಶ್ಚನ್ ಇಂಪಾರ್ಟೆಂಟು, ಯಾಕಂದರೆ ಹಲವಾರು ಕ್ವೆಶ್ಚನ್ ಇಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಆದರೆ ತುಂಬ ಇದೆ. ಆದರೆ ಇನ್ನೊಂದು ಪಾಯಿಂಟ್ ಏನಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಮೇಲೆ ಕ್ವೆಶ್ಚನ್ ಕೇಳಿದರೆ ಸೊ ಅದೇ ರೀತಿ ಪ್ಯಾಟರ್ನ್ ಮೇಲೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ ಇರ್ತವೆ. ಸೊ ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ, ತಪ್ಪದೇ ಕೊನೆವರೆಗೆ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ನಾನು ಸೈನ್ಸ್ ಆದಮೇಲೆ ಸೋಷಿಯಲ್ ಸೈನ್ಸು ಸೊ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೇ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯೂಸ್ ಆಗ್ತದೆ ನಮಗೆ. ಸೊ ತಪ್ಪದೇ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮೊದಲಾಗಿ ಬಂದ್ಬಿಟ್ಟು ನಿಮಗೆ 3 ಭಾಗ ಇರ್ತವೆ: ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನ ಅಂತ. ಸೊ ಈಗ ಭಾಗವನ್ನು ನೋಡ್ತಾ ಹೋಗೋಣ. ಈ ಒಂದು ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಆನ್ಸರ್ ಬಂದ್ಬಿಟ್ಟು ವಿಡಿಯೋ ಕೊನೆಗೆ ಇರ್ತವೆ. ಸೊ ವಿಡಿಯೋ ಕೊನೆಗೆ ಎಲ್ಲ ಆನ್ಸರ್ ಇವೆ, ಪ್ರತಿಯೊಂದು ಕ್ವೆಶ್ಚನ್ ಆನ್ಸರು. ಸೊ ಕೊನೆವರೆಗೆ ನೋಡಿ, ಆನ್ಸರ್ ಇಲ್ಲಿ ಅಂತ ಹುಡುಕಬೇಡಿ. ಸೊ ಕೊನೆಗೆ ಪ್ರತಿಯೊಂದು ಪ್ರಶ್ನೆಯ ಆನ್ಸರ್ ಕೊಟ್ಟಿದ್ದೀನಿ. ಇದೊಂದು ನಿಮಗೆ ಅಪಾರ್ಚುನಿಟಿ ಅಂದ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಖಂಡಿತ ವಿಡಿಯೋ ಕೊನೆವರೆಗೆ ನೋಡಿ. ಮೊದಲಾಗಿ ಬಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೀರಲ್ಲ, ಸೊ ಅವು 2 ಇರ್ತವೆ. ಟೋಟಲಾಗಿ ಇದು 2 ಇರ್ತವೆ, ಟೋಟಲಾಗಿ 2 ಮಾರ್ಕ್ಸು. ಇನ್ನು ನೆಕ್ಸ್ಟು 1 ಅಂಕಗಳ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಮಾರ್ಕ್ಸು. ಸೊ ಇಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದ್ರೆ ನೋಡ್ಕೊಳ್ಳಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನು 2 ಅಂಕಗಳ 2 ಪ್ರಶ್ನೆ ಕೇಳಿದ್ರೆ ಟೋಟಲಾಗಿ 4 ಮಾರ್ಕ್ಸು. ನಾನು ಈಗಾಗಲೇ ಕ್ವೆಶ್ಚನ್ ಯಾವ ರೀತಿ ಕೇಳ್ತಾರೆ ಅಂತ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ತಪ್ಪದೇ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ಖಂಡಿತ ಯೂಸ್ ಆಗ್ತದೆ, ತಪ್ಪದೇ ಚೆಕ್ ಮಾಡಿ. ಸೊ ನೋಡಿ, ನೆಕ್ಸ್ಟು 3 ಅಂಕಗಳ 2 ಪ್ರಶ್ನೆ ಕೇಳಿದರೆ ಟೋಟಲಾಗಿ 6 ಮಾರ್ಕ್ಸು. ಸೊ ಇಲ್ಲಿ ಓಮ್ನ ನಿಯಮವನ್ನು ಕೇಳ್ಬೋದು. ಸೊ ಅಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ನೋಡ್ಕೊಳ್ಳಿ. ಸೊ ಇಲ್ಲಿ ಪ್ರತಿಯೊಂದು ಕ್ವೆಶ್ಚನ್ನು ಇಂಪಾರ್ಟೆಂಟು. ನೆಕ್ಸ್ಟು 4 ಅಂಕಗಳ 2 ಪ್ರಶ್ನೆ ಕೇಳಿದ್ದಾರೆ, ಟೋಟಲಾಗಿ 8 ಮಾರ್ಕ್ಸು. ಸೊ ಇನ್ನು ನೋಡ್ಕೊಳ್ಳಿ, ರಸಾಯನ ವಿಜ್ಞಾನ. ಸೊ ರಸಾಯನ ವಿಜ್ಞಾನದಲ್ಲಿ ಯಾವ ರೀತಿ ಇವೆ ನೋಡ್ಕೊಳ್ಳಿ. ಇಲ್ಲೂ ಕೂಡ 1 ಅಂಕಗಳ 3 ಪ್ರಶ್ನೆ ಕೇಳಿದ್ದಾರೆ, ಅಂದರೆ ಮಲ್ಟಿಪಲ್ ಚಾಯ್ಸು 3 ಪ್ರಶ್ನೆ ಕೇಳಿದ್ದಾರೆ. ಇನ್ನು 1 ವಾಕ್ಯದಲ್ಲಿ ಉತ್ತರಿಸಿ 3 ಕೇಳಿದರೆ ಟೋಟಲಾಗಿ 3 ಮಾರ್ಕ್ಸು. ಅದರ ಜೊತೆಗೆ 2 ಅಂಕಗಳ 3 ಪ್ರಶ್ನೆ ಕೇಳಿದರೆ ಟೋಟಲಾಗಿ 6 ಮಾರ್ಕ್ಸು. ಇನ್ನು 3 ಅಂಕಗಳ 3 ಪ್ರಶ್ನೆ ಟೋಟಲಾಗಿ 9 ಮಾರ್ಕ್ಸು. ಇಲ್ಲಿ ಕಾರಣ ಕೊಡಿ ಕ್ವೆಶ್ಚನ್ ಎಲ್ಲ ಕೇಳ್ತಾರೆ ನೋಡ್ಕೊಳ್ಳಿ. 4 ಅಂಕಗಳ 1 ಪ್ರಶ್ನೆ ಕೇಳಿದರೆ. ಸೊ ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 5 ಅಂಕಗಳ 1 ಪ್ರಶ್ನೆಯನ್ನು ಯಾವ ವಿಭಾಗದಲ್ಲಿ ಕೂಡ ಕೇಳ್ಬೋದು. ಯಾವ 3 ಭಾಗಗಳಲ್ಲಿ ಯಾವುದಾದ್ರು ಒಂದು ಭಾಗದಲ್ಲಿ 5 ಮಾರ್ಕ್ಸಿನ ಕ್ವೆಶ್ಚನ್ ಇರ್ತದೆ. ಸೊ ಇಲ್ಲಿ ಯಾವುದೇ ಕ್ವೆಶ್ಚನ್ ಕೇಳ್ತಾರೆ ನೋಡ್ಕೊಳ್ಳಿ. ಇನ್ನು ಜೀವವಿಜ್ಞಾನದಲ್ಲಿ ಕೂಡ ಸೇಮ್ ಪ್ಯಾಟರ್ನು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನು 3 ಇರ್ತವೆ. ಇನ್ನು ನೆಕ್ಸ್ಟು 1 ಅಂಕಗಳ ಪ್ರಶ್ನೆಗಳು 3 ಇರ್ತವೆ. ಇನ್ನು 2 ಅಂಕಗಳ ಪ್ರಶ್ನೆ 3, ಟೋಟಲಾಗಿ 6 ಮಾರ್ಕ್ಸು. ಇನ್ನು ನೆಕ್ಸ್ಟು 3 ಅಂಕಗಳ 3 ಪ್ರಶ್ನೆ ಟೋಟಲಾಗಿ 9 ಮಾರ್ಕ್ಸು. ಕ್ವೆಶ್ಚನ್ ಯಾವ ರೀತಿ ನೋಡ್ಕೊಳ್ಳಿ. ಇನ್ನು 4 ಅಂಕಗಳ 1 ಪ್ರಶ್ನೆ ಕೇಳಿದರೆ ಟೋಟಲಾಗಿ 4 ಮಾರ್ಕ್ಸು. ಸೊ ಇನ್ನು ನೆಕ್ಸ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳಿವೆ, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ವಿತ್ ಪ್ರಾಬ್ಲಮ್ಸು, ಸೊ ಅದರ ಆನ್ಸರ್ ಕೂಡ ಇವೆ, ಅವನು ಕೂಡ ನೋಡ್ಕೊಳ್ಳಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಈ ಒಂದು ವಿಡಿಯೋ. ತಪ್ಪದೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ. ಈಗಲೇ ಯಾರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ತಪ್ಪದೆ ನೋಡ್ಕೊಳ್ಳಿ, ನಿಮಗೆ ನಾಳೆ ಎಕ್ಸಾಮಿಗೆ ಹೆಲ್ಪ್ ಆಗ್ತದೆ. ಸೊ ನೋಡ್ಕೊಳ್ಳಿ, ಪ್ರತಿಯೊಂದು ಪ್ರಶ್ನೆಯ ಉತ್ತರಗಳು ಇಲ್ಲಿವೆ. ಸೊ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ, ನಿಮಗೆ ಡಯಾಗ್ರಾಮ್ ಆದರೆ ಫಿಕ್ಸ್ ಇರ್ತವೆ. 12ರಿಂದ 13 ಮಾರ್ಕ್ಸು ಫಿಕ್ಸ್ ಡಯಾಗ್ರಾಮ್ಸ್ ಇರ್ತವೆ. ಸೊ ಇಲ್ಲಿ ಯಾವೆಲ್ಲ ಡಯಾಗ್ರಾಮ್ ಕಳಿಸಿದ್ದಾರೆ ನೋಡ್ಕೊಳ್ಳಿ, ಮತ್ತು ನಿಮ್ಮ ಬುಕ್ನಲ್ಲಿ ಯಾವೆಲ್ಲ ನೋಡ್ಕೊಳ್ಳಿ. ಸೊ ಫಿಕ್ಸು 12ರಿಂದ 13 ಮಾರ್ಕ್ಸು ಡಯಾಗ್ರಾಮ್ ಮೇಲೆ ಬರ್ತವೆ. ಇಲ್ಲಿ ನೋಡ್ಕೊಳ್ಳಿ ನೀವು ಯಾವೆಲ್ಲ ಡಯಾಗ್ರಾಮ್ ಅಂತ. ಸೊ ಇಲ್ಲಿ ಕಾರಣ ಕೊಡಿ, ಪ್ರತಿಯೊಂದು ಪ್ರಶ್ನೆಯ ಉತ್ತರ. ನಿಮಗೆ ಇಂತಹ ಅಪಾರ್ಚುನಿಟಿ ಎಲ್ಲೂ ಸಿಗೋದಿಲ್ಲ. ಸೊ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಜೀವವಿಜ್ಞಾನದ ಪ್ರಶ್ನೋತ್ತರಗಳು ಇಲ್ಲಿ ನೋಡ್ಕೊಳ್ಳಿ. ಸೊ ನಾನು ಸ್ಕ್ರಾಲ್ ಮಾತಾಡ್ತೀನಿ, ಪಾಸ್ ನೋಡ್ಕೊಳ್ಳಿ. ಸೊ ಮಾನವ ಹೃದಯದ ನೀಳಭೇದ ನೋಟ. ಸೊ ಫಿಕ್ಸ್ಡ್ ಡಯಾಗ್ರಾಮ್ ಕೇಳ್ತಾರೆ. ಮೆದುಳು ಅಥವಾ ನೀಳಭೇದ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಮುತ್ತಾಗ್ತದೆ. ಸೊ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.